ತಿಪಟೂರು ನಗರಸಭೆ ಸಾಮಾನ್ಯ ಮಹಿಳೆಗೆ ಮೀಸಲಿದ್ದ ಅಧ್ಯಕ್ಷೆ, ಸಾಮಾನ್ಯರಿಗೆ ಮೀಸಲಿದ್ದ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮುಖಭಂಗವಾಗಿದೆ. ಕಾಂಗ್ರೆಸ್ ತಂತ್ರಗಾರಿಕೆಯ ಮೂಲಕ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಶಾಸಕ ಸಂಸದರ ಮತ ಸೇರಿ 33 ಸದಸ್ಯ ಬಲದ ತಿಪಟೂರು ನಗರಸಭೆಯ ಅಧ್ಯಕ್ಷರಾಗಿ 13ನೇ ವಾರ್ಡ್ನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದ ಸದಸ್ಯೆ ಎಎಸ್ ಯಮುನಾ ಧರಣೀಶ್, 3ನೇ ವಾರ್ಡ್ ಸದಸ್ಯೆ ಮೇಘನಾ ಸುಜಿತ್ ಭೂಷಣ್ ತಲಾ 18 ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾಗುವ ಮೂಲಕ ಹೆಚ್ಚು ಸ್ಥಾನ ಹೊಂದಿದ್ದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮುಖಭಂಗವನ್ನ ಮಾಡಿದ್ದಾರೆ. ನಗರಸಭಾ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ 33 ಜನ ನಾವು ಚುನಾಯಿತ ಪ್ರತಿನಿಧಿಗಳಿದ್ವಿ. ಅದರಲ್ಲಿ ಒಂದು MP ಮತ್ತು MLA 2, ಇವರು 33 ಜನನು ಚುನಾವಣೆಯಲ್ಲಿ ಭಾಗವಹಿಸಿದ್ವಿ. ಚುನಾವಣೆ ನಡೆದು ಪ್ರಕ್ರಿಯೆ ಮುಗಿಸಿದ ನಂತರ 18 ಮತಗಳ ಅಂತರದಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರಿಸಮಾನವಾದ ಮತವನ್ನು ತಗೊಂಡು ಚುನಾಯಿತರಾಗಿದ್ದಾರೆ. ಮತ್ತು 15 ಮತಗಳನ್ನು ತಗೊಂಡು ಅವರು ಪರಾಭವ ಹೊಂದಿದ್ದಾರೆ. ಧರಣೇಶ್ ಅವರಿಗೆ ಹಾಗೂ ಎಲ್ಲ ತಿಪಟೂರಿನ ನಾಗರಿಕರಿಗೂ ನಾನು ವಂದನೆಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಅದರ ಜೊತೆ ನಾನು ನಗರಸಭೆ ಆಡಳಿತದಲ್ಲಿ ಆಗಿರ್ಬೋದು ಹಾಗೂ ಕಾರ್ಯನಿರ್ವಹಿಸುವಂಥ ಒಂದು ಕೆಲಸದಲ್ಲಿ ನಾನು ಆದ್ಯತೆಯನ್ನು ಹೆಚ್ಚಿಕೊಡ್ತೀನಿ ಅಂತ ಹೇಳ್ತಾ, ಹಾಗೆ ಈ ಒಂದು ತಿಪಟೂರು ನಗರವನ್ನು ಸುಂದರ ಹಾಗೂ ಸ್ವಚ್ಛತೆ ಹಾಗೂ ಆರೋಗ್ಯಕರವಾಗಿ ಇಡುವುದೇ ನನ್ನ ಆದ್ಯತೆ ಎಂದು ಹೇಳ್ತಾ ನಾನು ಎಲ್ಲರಿಗೂ ನಮಸ್ಕಾರ.